ಈ ವಿಡಿಯೋವನ್ನು ನಾವು ಮಂಡೇನೇ ರಿಲೀಸ್ ಮಾಡ್ತಾ ಇದ್ದೀವಿ, ಸೋಮವಾರನೇ ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಸೋಮವಾರ ದಿವಸ ನೀವು ಈ ಮಿಸ್ಟೇಕ್ಸನ್ನು ತುಂಬ ಜನ ಮಾಡಿದ್ದೀರಿ. ಈ ಮಿಸ್ಟೇಕ್ಸನ್ನು ಮಾಡಿದವ್ರಿಗೋಸ್ಕರ ಈ ವಿಡಿಯೋವನ್ನು ಡೆಡಿಕೇಶನ್ ಆಗಿ ಕೊಡ್ತಾ ಇದ್ದೀನಿ. ಇದು ತಪ್ಪು ನೀವು ಮಾಡಿದ್ರಿ ಹೌದಂತ ಆದರೆ ಈ ತಪ್ಪನ್ನು ಆದಷ್ಟು ಬೇಗ ತಿದ್ಕೊಳ್ಳಿ, ಇಲ್ಲದಿದ್ದರೆ ನಿಮ್ಮ ಟ್ರೇಡಿಂಗಿನ ಅಕೌಂಟಲ್ಲಿರೋ ದುಡ್ಡೆಲ್ಲ ಖಾಲಿ ಆಗೋದಂತೂ ಗ್ಯಾರಂಟಿ. ಓಕೆನಾ? ಈ ವಿಡಿಯೋವನ್ನು ಕೊನೆವರೆಗೆ ಮಿಸ್ ಮಾಡದೆ ನೋಡಿ, ನಿಮ್ಮ ತಪ್ಪು ಹೌದು ಅಲ್ವೋ ಅಂತ ನಿಮ್ಮ ಒಂದು ವಿಮರ್ಶೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದೊಳಗೆ ಹೋಗೋಣ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಮೇನ್ ಟಾಪಿಕ್ ಏನಂತ ಹೇಳಿದ್ರೆ ಮಂಡೇ ರಶ್ ಅಂತ ನಾನು ಅದಕ್ಕೆ ಹೆಸರಿಡ್ತೀನಿ. ಅಂದರೆ ಸೋಮವಾರ. ಈ ಸೋಮವಾರ ಬಂತಂದರೆ ಸಾಕು ಒಂಥರ ರಶ್ಶು, ಅರ್ಜೆನ್ಸಿ. ಇದು ಏನಾಗಿದೆ ಅಂತ ಹೇಳಿದ್ರೆ, ಈ ಜಾಬ್ಗೆಲ್ಲ ಹೋಗೋರು ಇದ್ರಲ್ಲ, ಕೆಲಸಕ್ಕೆ ಹೋಗೋರಿಗೊಂದು ಹ್ಯಾಬಿಟ್ ಇದೆ. ಏನಂತ ಹೇಳಿದ್ರೆ ಮಂಡೇ ಸಿಕ್ನೆಸ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಸೋಮವಾರ ಆದರೆ ಸಾಕು ಜ್ವರ ಬರುತ್ತೆ ಅವ್ರಿಗೆ, ಮಂಡೇ ಸಿಕ್ನೆಸ್ ಅಂತ. ಯಾಕೆ? ಅವರಿಗೆ ಶನಿವಾರ ಭಾನುವಾರ ರಜೆ ಇರುತ್ತೆ. ಈಗ ವೀಕೆಂಡ್ ಎಲ್ಲ ಬಂದಾಗ, ಎರಡೆರಡು ವೀಕೆಂಡ್ ಬಂದಾಗ ಶನಿವಾರ ಭಾನುವಾರ ರಜೆ ಇರುತ್ತೆ. ಸೋಮವಾರ ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿದ್ರೇ ಒಂಥರ ಅಯ್ಯೋ ಹೋಗಬೇಕಲ್ಲ ಅಂತ. ಅದಕ್ಕೆ ಕಾರಣಗಳು ಸುಮಾರು ಹುಡುಕಿಟ್ಟಿದ್ದಾರೆ. ಲೈಕ್ ಅಂದರೆ ಆ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಮಾಡ್ತಿರೋದು. ಅಂದರೆ ನನಗೆ ಆ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಬೇರೆ ಅನಿವಾರ್ಯ ಕಾರಣಕ್ಕೋಸ್ಕರ ಕೆಲಸಕ್ಕೆ ಸೇರಿರ್ತೀವಲ್ಲ, ಅಂಥವ್ರಿಗೆ ಈ ಫ್ರಸ್ಟ್ರೇಷನ್ ಬರುತ್ತೆ. ಅಥವಾ ಅವ್ರು ಮಾಡ್ತಿರೋ ಕೆಲಸದಲ್ಲಿ ಎಕ್ಸೈಟ್ಮೆಂಟ್ ಇಲ್ಲದಿದ್ದರೆ ಅಂಥವ್ರಿಗೆ ಇದು ಬರುತ್ತೆ ಅಂತ. ಆದರೆ ನಮ್ಮಲ್ಲೊಂದು ಟ್ರೇಡರ್ಸ್ಗಳಿಗೊಂದು ಮಂಡೇ ರಶ್ ಅಂತ ಇದೆ. ಅಂದರೆ ಮಂಡೇ ರಶ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಇವರಿಗೆ ಒಂದು ಅರ್ಜೆನ್ಸಿ, ಇದೊಂಥರ ಎಕ್ಸೈಟ್ಮೆಂಟು, ಒಂಥರ ಥ್ರಿಲ್ಲು. ಅದೇನಾಗುತ್ತೆ ಅಂತ ಹೇಳಿದ್ರೆ, ಈಗ ಎಣ್ಣೆ ಹೊಡೆದಿದ್ದವ್ರಿಗೆ ಎಣ್ಣೆ ಹೊಡೆದಂಗೋ, ಎಣ್ಣೆ ಹೊಡಿಯೋಕ್ಕೆ ಹೋಗ್ತೀವಿ ಅನ್ನೋದಾಗಲೇ ಒಂದು ಥ್ರಿಲ್ ಬರುತ್ತಲ್ಲ, ಆ ರೀತಿ. ಸೊ ಇವ್ರಿಗೇನಾಗುತ್ತೆ, 2 ದಿವಸದಿಂದ ಟ್ರೇಡ್ ಇರಲ್ಲ. ಈಗ ಶುಕ್ರವಾರ ಮುಗಿದ ಮೇಲಿಂದ ಶನಿವಾರ ಭಾನುವಾರ 2 ದಿವಸ ಟ್ರೇಡ್ ಇಲ್ಲ, ಸುಮ್ಮನೆ ಕೂತಿರ್ತಾರೆ. ಸೊ ಟ್ರೇಡ್ ಇಲ್ಲದೆ ಸುಮ್ಮನೆ ಕೂತಿರೋರಿಗೂ ಏನು ಮಾಡ್ತಾರೆ, ಅದರಲ್ಲೊಂದು ಬುದ್ಧಿವಂತಿಕೆ ಮಾಡೋಕ್ಕೆ ಹೋಗಿ ಶನಿವಾರ ಭಾನುವಾರ ಬೇರೆ ಬೇರೆ ಕ್ರಿಪ್ಟೋ ಕರೆನ್ಸಿ ಇದರಲ್ಲೆಲ್ಲ ಟ್ರೇಡ್ ಮಾಡ್ತಾರೆ. ಅವ್ರಿಗಂದರೆ ಟ್ರೇಡ್ ಆಗ್ತಾ ಇರಬೇಕು, ಯಾವ ದಿವಸನೂ ಸುಮ್ಮನೆ ಕೂತ್ಕೊಳ್ಳೋಕೆ ಮನಸ್ಸಿಲ್ಲ, ಅದೊಂಥರ ಚಟ ಹಿಡ್ದಂಗೆ ಆಗಿರುತ್ತೆ. ಅವ್ರು ಅದನ್ನು ಮಾಡ್ತಾ ಇರ್ತಾರೆ. ಆಗ ಕೆಲವರೆಲ್ಲ ಅದೆಲ್ಲ ಮಾಡಲ್ಲ, ಅವ್ರು ಇಂಡಿಯನ್ ಮಾರ್ಕೆಟನ್ನೇ ಡಿಪೆಂಡ್ ಆಗಿರ್ತಾರೆ, ಇಂಡಿಯನ್ ಮಾರ್ಕೆಟನ್ನೇ ನೋಡ್ತಿರ್ತಾರೆ. ಅವ್ರಿಗೆ ಸೋಮವಾರ ಬರ್ತಿದ್ದಂಗೆ ಮಾರ್ಕೆಟ್ 9 ಗಂಟೆ 15 ನಿಮಿಷ ಆಗ್ತಿದ್ದಂಗೆ ಅವ್ರ ಟ್ರೇಡ್ ಒಳಗೆ ಧುಮುಕಿ ಆಯಿತು. ಕಾರಣ ಏನು? ಕಾರಣ ಸಿಂಪಲ್. 2 ದಿವಸದಲ್ಲಿ ಅವ್ರು ನೋಡಿದ್ದು ಯೂಟ್ಯೂಬ್ಗಳ ರಾಶಿ. ಈ ಯೂಟ್ಯೂಬ್ಗಳ ರಾಶಿಯಲ್ಲಿ ಏನಾಗಿರುತ್ತೆ, ಅವ್ರಿಗೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸು, ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಂತ ಹೇಳಿ ಅವ್ರಿಗೆ ಮಾರ್ಕೆಟ್ ಏನಾಗ್ಬೋದು ಅನ್ನೋದನ್ನು ಕೆಲವರೆಲ್ಲ ಹೇಳ್ತಾರೆ. ಆ ಲೆಕ್ಕಾಚಾರ ಒಂದು ಹಾಕ್ಕೊಂಡಿರ್ತಾರೆ. 2ನೇದು ಗಿಫ್ಟ್ ನಿಫ್ಟಿ ನೋಡೋದು. ಗಿಫ್ಟ್ ನಿಫ್ಟಿ ನೋಡಿ, ನಿಫ್ಟಿ ಒಂದು ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಡೌನ್ ಆಯಿತು ಅಂದರೆ ಈಗ ಮಾರ್ಕೆಟ್ ಹಿಂಗೆ ಆಗುತ್ತೆ ಅನ್ನೋ ಜಡ್ಜ್ಮೆಂಟ್ ಮಾಡಿರ್ತಾರೆ. ಅದಾದಮೇಲೆ 2 ದಿವಸದಿಂದ ಏನೋ ಮಾಡಿದೆ ಕೈಯೆಲ್ಲ ಕೆರೀತಿರುತ್ತಲ್ಲ. ಸೊ ಬೆಳಿಗ್ಗೆ ಬರ್ತಿದ್ದಂಗೆ ನಾವು 2 ದಿವಸ ಮಾಡಿದಂಥ ಆ ಸ್ಟಡಿಯನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಏಕ್ದಮ್ ಟ್ರೇಡ್ಗೆ ನುಗ್ತಾರೆ. ಆ ಪ್ರಾಪರ್ ಸೆಟಪ್ ಕಾಯಲ್ಲ. ಆ ಪ್ರಾಪರ್ ಸೆಟಪ್ ಕಾಯದೆ ಟ್ರೇಡ್ ಮಾಡೋದ್ರಿಂದ ಏನಾಗುತ್ತೆ, ಫಸ್ಟ್ ಟ್ರೇಡು ಲಾಸ್ ಆಗುತ್ತೆ. ತುಂಬ ಜನಕ್ಕೆ ಇದನ್ನು ನಾನು ಪರ್ಟಿಕ್ಯುಲರಾಗಿ ಮಾಡಿ ನೋಡಿರೋದು. ಅದಕ್ಕೋಸ್ಕರ ನಾನು ಬೆಳಗ್ಗೆ ಯಾವತ್ತೂ ಒಂದು ಕ್ಯಾಂಡಲನ್ನು ಟ್ರೇಡ್ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ದೀನಿ. ಸೊ ಇದು ಮಾಡಿದಾಗ ಏನಾಗುತ್ತೆ, ನಮಗೆ ಫಸ್ಟ್ ಟ್ರೇಡು 85% ಜನಕ್ಕೆ ಇದು ಲಾಸ್ ಆಗುತ್ತೆ. ಲಾಸ್ ಆಯಿತು ಅಂದ ತಕ್ಷಣ ಏನಾಗುತ್ತೆ, ಈಗ ನಾವೊಂದು ರೂಲ್ಸು, ರೆಗ್ಯುಲೇಷನ್ನು, ಡಿಸಿಪ್ಲೀನು. ಈಗ ನಾನು ನಿಮಗೆ ಮೊನ್ನೆ ಶನಿವಾರದ ವೀಡಿಯೋದಲ್ಲಿ ಹೇಳಿದೆ ಏನಂತ, ನೀವು ವಾರ ಪೂರ್ತಿ ಅನಾಲಿಸಿಸ್ ಮಾಡಿ, ನಿಮ್ಗೆ ಸ್ಟಡೀಸ್ ಕರೆಕ್ಟ್ ಇದೆಯಾ ಅಂತ ನೋಡಿ, ನೀವೊಂದು ವೀಕ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ವಿ. ಅದನ್ನೆಲ್ಲ ಮಾಡಿ ಒಂದು ರೆಡಿ ಮಾಡಿ ಇಟ್ಕೊಂಡಿರ್ತೀರಿ. ಶನಿವಾರ ಭಾನುವಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ. ಎಲ್ಲ ರೆಡಿ ಮಾಡಿಟ್ಕೊಂಡು ಈ ವಾರದಿಂದ ನಾನು ಇದೇ ರೀತಿಯಲ್ಲಿ ಹೋಗೋದು ಅಂತ ಒಂದು ಪ್ಲ್ಯಾನ್ ಇರುತ್ತೆ. ಆ ಎಲ್ಲ ಪ್ಲ್ಯಾನು ಈ ಒಂದು ಮಂಡೇ ರಶ್ಶಿಂದಾಗಿ ಏನಾಗುತ್ತೆ, ಎಲ್ಲದು ಬಿಟ್ಟು 9 ಕಾಲಿಗೆ ಏನೋ ಒಂದು ಅಚಾನಕ್ ಆಗೊಂಡು ಟ್ರೇಡ್ ತೊಗೊಂಡ್ಬಿಡ್ತೀರಿ. ಅದು ಹ್ಯಾಬಿಟ್ ಆಗೋಗಿದೆ. ಇದುವರೆಗೆ ಮಾಡಿದಂಥ ಹ್ಯಾಬಿಟ್ ಆಗೋಗಿ ತೊಗೊಂಡ್ಬಿಡ್ತೀರಿ. ತಗೊಂಡ ನಂತರ ಅದೇನಾದ್ರು ಪ್ರಾಫಿಟಬಲ್ ಆಗಿ ಹೋಯಿತು ಅಂತ ಹೇಳಿದ್ರೆ ಆವಾಗಲೂ ಓವರ್ ಟ್ರೇಡಿಂಗ್ ಮಾಡ್ತೀರಿ. ಪ್ರಾಫಿಟ್ ಆಯ್ತು, ಬೆಳಿಗ್ಗೆನೇ ಆಯ್ತಲ್ಲ, ಇವತ್ತು ನನ್ನ ದೇಶ ಚೆನ್ನಾಗಿದೆ, ನಂದು ಇವಾಗ ಅನಾಲಿಸಿಸ್ ಎಲ್ಲ ಸೂಪರ್ ಇದೆ, ಇನ್ನು ನಾನು ಓಡುದೆ ಅಂತೇಳಿ ಮಾಡೋಕ್ಕೆ ಹೋಗ್ತೀರಿ, ಓವರ್ ಟ್ರೇಡ್ ಆಗುತ್ತೆ. ಒಂದು ವೇಳೆ ಲಾಸ್ ಆಯ್ತು ಅಂತ ಹೇಳಿದ್ರೆ, ನಾನು ಇಷ್ಟು ಡಿಸಿಪ್ಲಿನ್ ಇರಬೇಕು ಅಂದ್ಕೊಂಡಿದ್ದೆ, ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅನ್ನೋ ಫ್ರಸ್ಟ್ರೇಷನಲ್ಲಿ ತಿರ್ಗಾ ಒಂದ್ಸಲಿ ಓವರ್ ಟ್ರೇಡಿಂಗಿಗೆ ಅಥವಾ ನಾವು ಸರಿ ಮಾಡ್ಕೊಳಕ್ಕೆ ಹೋಗ್ತೀವಿ. ರೆಡ್ಡನ್ನು ಗ್ರೀನ್ ಮಾಡೋ ಯೋಗದಲ್ಲಿ ಹೋಗಿ ಆ ದೊಡ್ಡ ರೆಡ್ ಆಗೋವಂಥ ವ್ಯವಸ್ಥೆಗೆ ಬಂದು ನಿಂತ್ಕೊಳ್ತೀವಿ. ಇದೆಲ್ಲದಕ್ಕೂ ಕಾರಣ ಮಂಡೇ ರಶ್. ಇದರಿಂದಾಗ ಆಗುವಂಥ ಪರಿಣಾಮಗಳು, ಒಂದು ನಮ್ಮ ಒಂದು ಪೀಸ್ ಆಫ್ ಮೈಂಡ್ ಹಾಳಾಗಿರುತ್ತೆ, ಅಂದರೆ ನೆಮ್ಮದಿ ಹಾಳಾಗಿರುತ್ತೆ. ಪೀಸ್ ಆಫ್ ಮೈಂಡ್ ಇಲ್ಲ. ಆ ಪೀಸ್ ಆಫ್ ಮೈಂಡ್ ಇಲ್ಲದೇ ನೆಕ್ಸ್ಟ್ ಎಲ್ಲ ಟ್ರೇಡ್ಗಳು ನಮ್ಮದು ಮಿಸ್ಟೇಕ್ಸ್ ಎಲ್ಲ ಹೋಗುತ್ತೆ. ದುಡುಕಿ ಅಥವಾ ಒಂದು ಎಮೋಷನಲ್ ತಗೊಂಡಂಥ ನಿರ್ಧಾರದಿಂದಾಗಿ
ನಾವು ಆವತ್ತಿನ ಪೂರ್ತಿ ನಿರ್ಧಾರಗಳು ಎಮೋಷನಲ್ಲಿ ಸಿಕ್ಕಾಕೊಂಡು ನಾವು ಲಾಸ್ ಮಾಡ್ಕೊಂಡಿರ್ತೀವಿ. ಇದು ಒಂದಾದರೆ, ಎರಡನೇದು ಆ ವೀಕಿನ ಪ್ಲ್ಯಾನೇ ಅಪ್ಸೆಟ್ ಆಗುತ್ತೆ. ಈಗ ನಾವೇನು ಮಾಡಿರ್ತೀವಿ, 5 ದಿವಸದಲ್ಲಿ ನೋಡಪ್ಪ ನಾನು 5 ದಿವಸನೂ ಗ್ರೀನಲ್ಲಿ ಕ್ಲೋಸ್ ಮಾಡಬೇಕು, ಇಲ್ಲಿ 1,000 ರೂಪಾಯಿ ಆದರೂ ಪರವಾಗಿಲ್ಲ ನಾನು ಗ್ರೀನಲ್ಲಿ ಕ್ಲೋಸ್ ಮಾಡ್ತೀನಿ, ಆದರೆ ನಾನು 5 ದಿವಸನೂ ಪ್ರಾಫಿಟಬಲ್ ಆಗಿರ್ತೀನಿ ಅಂತ ಲೆಕ್ಕ ಹಾಕ್ಕೊಂಡಿರ್ತೀವಿ. ಆದರೆ ಏನು ಮಾಡ್ತೀವಿ, ಈ ರಶ್ಶಿಂದಾಗಿ ಫಸ್ಟ್ ಡೇನೇ ಲಾಸ್ ಮಾಡ್ಕೊಂಡಾಗ ನಾವು ಉಳಿದ 4 ದಿವಸ ಇದನ್ನು ನ್ಯೂಟ್ರಲ್ ಮಾಡ್ಕೊಳ್ಳೋಕ್ಕೆ ಸರ್ಕಸ್ ಮಾಡ್ತೀವಿ. 1 ವಾರನೇ ಹೋಯ್ತು, ತಿರ್ಗಾ ನೆಕ್ಸ್ಟ್ ವಾರ ತಿರ್ಗಾ ಅದೇ ಕತೆ. ಸೋಮವಾರ ರಶಲ್ಲಿ ನಾವು ಸಿಕ್ಕಾಕೊಳ್ತೀವಿ, ತಿರ್ಗಾ ಇಲ್ಲಿ ಲಾಸ್ ಮಾಡೋದು, ನ್ಯೂಟ್ರಲ್ ಮಾಡೋದು, ಇಲ್ಲ ಇಲ್ಲಿ ಪ್ರಾಫಿಟ್ ಮಾಡಿದರೆ ಆ ಪ್ರಾಫಿಟ್ ಇದೆ ಅನ್ನೋ ಅಹಂಕಾರದಲ್ಲಿ ಟ್ರೇಡ್ ಮಾಡೋದು, ಇಲ್ಲಿ ಲಾಸ್ ಮಾಡ್ಕೊಳ್ಳೋದು. ಒಟ್ಟಿನಲ್ಲಿ ತಿಂಗಳಲ್ಲಿರೋದು 4 ವಾರ. 4 ವಾರನೂ ನಾವು ಇದನ್ನೇ ಮಾಡ್ತಾ ಹೋದರೆ ಎಂಡ್ ಆಫ್ ದ ಮಂತಲ್ಲಿ ಏನೆಲ್ಲ ಇರ್ತೀವಿ ನಾವು, ಒಂದ ಕ್ಯಾಪಿಟಲ್ಗಿಂತನೂ ಮೈನಸಲ್ಲಿರ್ತೀವಿ, ಅಥವಾ ಕ್ಯಾಪಿಟಲಲ್ಲೇ ಇದ್ದರೆ ಒಳ್ಳೆ ಪುಣ್ಯ, ಅಥವಾ ಒಂದು ಅಮ್ಮಮ್ಮ ಅಂದರೆ ಒಂದು ಮಿನಿಮಮ್ ಪ್ರಾಫಿಟಲ್ಲಿ ಇರ್ತೀವಿ, ಮ್ಯಾಕ್ಸಿಮಮ್ ಪ್ರಾಫಿಟ್ ಇರಲ್ಲ. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹುಡ್ಕಕ್ಕೆ ಹೋದರೆ ಫಸ್ಟ್ ಡೇ ಆಫ್ ದ ವೀಕಲ್ಲಿ ನಾವು ಮಾಡುವಂಥ ಎಡವಟ್ಟು. ಅದಕ್ಕೆ ಸರಿಯಾಗಿ ಈಗ ನಿಫ್ಟಿನೂ ಏನು ಮಾಡಿಬಿಟ್ಟಿದ್ದಾರೆ, ಮಂಗಳವಾರ ಎಕ್ಸ್ಪೈರಿ ಅಂತ ಕೊಟ್ಟಿದ್ದರಿಂದ ಸೋಮವಾರ ಪ್ರೀಮಿಯಮ್ಗಳು ಕಮ್ಮಿ, ಪ್ರೀಮಿಯಮ್ಮು ಸುಮಾರು ಕಮ್ಮಿ ಆಗಿರುತ್ತೆ. ಈ ಪ್ರೀಮಿಯಮ್ ಕಮ್ಮಿ ಇದ್ದರೆ ಸಾಕು, ನಮಗೇನಾಯಿತು 2 ಲಾಟ್ ತಗೊಳ್ಳೋರು 4 ಲಾಟ್ ತಗೊಳ್ಳೋಕೆ ಶುರು ಹಚ್ಕೊಂಡ್ಬಿಡ್ತೀವಿ, ಯಾಕೆಂದರೆ ಪ್ರೀಮಿಯಮ್ ಕಮ್ಮಿ ಇದೆ ಅಂತ. ಈಗ ಶುಕ್ರವಾರ ಎಲ್ಲ ಆಗಿದ್ದಾಗ ಏನಾಗ್ತಿತ್ತು ಪ್ರೀಮಿಯಮ್ಮು, ಈಗ ಗುರುವಾರ ಎಕ್ಸ್ಪೈರಿ ಆಗಿದ್ದಾಗ ಏನಾಗ್ತಿತ್ತು, ಸೋಮವಾರ ಅಷ್ಟು ಪ್ರೀಮಿಯಮ್ ಕಮ್ಮಿ ಆಗ್ತಿರಲಿಲ್ಲ. ಈಗ ಅದು ಎಕ್ಸ್ಪೈರಿಯೇ ಮಂಗಳವಾರ ಆಗ್ಲಿಕ್ಕೆ ಹೋಗಿ ನಮಗೇನಾಗುತ್ತೆ, ಇದು ಕಮ್ಮಿಲಿ ಸಿಗುತ್ತೆ ಅಂತೇಳಿ ಜಾಸ್ತಿ ಲಾಟಲ್ಲಿ ಮಾಡ್ತೀವಿ. ಸೊ ಮ್ಯಾಕ್ಸಿಮಮ್ ಲಾಸ್ಗಳು ಯಾವತ್ತಾರ ನಾವು ಮಾಡ್ಕೊಂಡಿದ್ದೀವಿ ಅಂತ ನೋಡಿದ್ರೆ, ನೀವು ಬೇಕಾದ್ರೆ ನಿಮ್ಮ P&L ತೆಗೆದು ನೋಡಿ, ಮ್ಯಾಕ್ಸಿಮಮ್ ಲಾಸು ವಿಸ್ ದ ಮಂಡೇನೇ ಲಾಸಲ್ಲಿರ್ತೀವಿ, ತಪ್ಪಿದ್ರೆ ನೆಕ್ಸ್ಟ್ ಬರೋದು ಫ್ರೈಡೇ. ಈ 2 ದಿವಸದಲ್ಲೇ ಲಾಸ್ಗಳು ಜಾಸ್ತಿ. ಕಾರಣ ಏನು, ಫ್ರೈಡೇ ನಾಳಿದ್ದು ರಜೆ ಅನ್ನೋ ಒಂದು ಫ್ರಸ್ಟ್ರೇಷನಲ್ಲಿ ಜಾಸ್ತಿ ಟ್ರೇಡ್ ಮಾಡೋದು, ಮಂಡೇ ಫುಲ್ ಎಕ್ಸೈಟ್ಮೆಂಟಲ್ಲಿ ಟ್ರೇಡ್ ಮಾಡೋದು. ಎರಡನ್ನೂ ಅವಾಯ್ಡ್ ಮಾಡಿ ಮೈಂಡ್ಸೆಟ್ಟನ್ನು ಕಂಟ್ರೋಲ್ ಇಟ್ಕೊಂಡು ಕಾಮಾಗಿ ಇಟ್ಕೊಳ್ಳಿ. ಸೊ ಅದಕ್ಕೆ ಮೈಂಡ್ಸೆಟ್ಟಿಗೆ ಬೇಕಾಗುವಂತಹ ಪ್ರೋಗ್ರಾಮ್ಗಳನ್ನೇ ಸೈಕಾಲಜಿಕಲ್ ಕ್ಲಾಸ್ಗಳನ್ನು ನಾವು ಆಫ್ಲೈನ್ ಕ್ಲಾಸಸನ್ನು ಈಗ ಬೆಂಗಳೂರಲ್ಲಿ ಮಾಡಿ ಬಂದಿದ್ದು. ಸೊ ಇದನ್ನು ಮಾಡ್ತಾ ಇರ್ತೀವಿ. ಸೊ ದಟ್ ಏನಾಗುತ್ತೆ, ನಮ್ಮಲ್ಲಿರೋ ತಪ್ಪುಗಳನ್ನು ನಾವು ಕಂಡುಹಿಡಿದು ಅದನ್ನು ಮಿಸ್ಟೇಕ್ಸ್ಗಳನ್ನು ತಿದ್ದುಕೊಂಡು ಬರ್ತಾ ಇದ್ದರೆ ನಾವು ಸಕ್ಸಸ್ಫುಲ್ ಟ್ರೇಡರ್ ಆಗಲಿಕ್ಕೆ ಆಗುತ್ತೆ. ಸೊ ನೀವು ಈ ಮಿಸ್ಟೇಕ್ಸ್ಗಳು ಮಾಡಿದರೆ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ಬಾಕಿಯವ್ರಿಗೂ ಅದು ಹೌದು ಅಲ್ಲ ಅನ್ನೋ ಅರ್ಥ ಆಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳಿಗೂ ತಿಳಿಸಿ.